ಇವಾಗ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗೆಲ್ಲನ ಅಥವಾ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ನಾವು ಯೂಸ್ ಮಾಡ್ತೀವಿ, ಅದಕ್ಕೂ ಕೂಡ ತುಂಬ ಸಿಂಪಲ್ ಆಗಿರೋ ಪಾಸ್ವರ್ಡ್ಸ್ಗಳನ್ನ ಸೆಟ್ ಮಾಡ್ತಿರ್ತೀವಿ. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆ ಥರದ್ದೆಲ್ಲ ಯೂಸ್ ಮಾಡೋದಿಲ್ಲ. ಸೊ ಇದು ತುಂಬಾನೇ ಅಫೆಕ್ಟ್ ಆಗುತ್ತೆ ನಮಗೆ. ಅದಕ್ಕೆ ಈಸಿ ಆಗುತ್ತೆ ನೀವು ಹೇಳ್ದಾಗೆ ಅಲ್ವಾ. ಅದರಲ್ಲಿ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಒಂದು ಟಾಪಿಕ್ ಬರುತ್ತೆ. ಸೊ ಅದು ಏನದು ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್? ತುಂಬಾ ಜನ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಏನಂತ ಹೇಳಿದ್ರೆ ಲಾಂಗ್ ಪಾಸ್ವರ್ಡ್ ಕೊಟ್ಟರೆ ಸೆಕ್ಯೂರ್, ತುಂಬಾ ಚಿಕ್ಕ ಪಾಸ್ವರ್ಡ್ ಕೊಟ್ಟರೆ ನಾಟ್ ಸೆಕ್ಯೂರ್ ಅಂತಲ್ಲ. ಐ ವಾಂಟೆಡ್ ಟು ಹೈಲೈಟ್ ದಟ್. ಏನಂತ ಹೇಳಿದ್ರೆ ಯೂಶಲಿ ಅಲ್ಲಿ ಟೆಲಿ ಒನ್ ಸೆಂಟೆನ್ಸ್, ದ ಎಲಿಫೆಂಟ್ ಗೋ ಟು ಫಾರೆಸ್ಟ್, ಇದು ಪಾಸ್ವರ್ಡ್ ನಂದು. ದ ಎಲಿಫೆಂಟ್ ಗೋ ಟು ಫಾರೆಸ್ಟ್. ಇನ್ನೊಂದು ಫಾರ್ ಎಕ್ಸಾಂಪಲ್ ಪದ್ದು ಅಟ್ ಡಾಲರ್ ಅಪಾಸ್ಟ್ರಫಿ and one at last G something, which is the strongest password? ನೀವು ಸೆಕೆಂಡ್ ಹೇಳಿದ್ದು ಅಪಾಸ್ಟ್ರೋಫಿ ಜಿ ಸ್ಪೆಷಲ್ ಕ್ಯಾರೆಕ್ಟರ್, ಅದು ವೀಕ್ ಪಾಸ್ವರ್ಡ್ ಆಕ್ಚುಲಿ. ಇಸ್ ಇಟ್? ಏನಕ್ಕೆ ಅಂತ ಹೇಳಿದ್ರೆ ನೀವು ಇಂಗ್ಲಿಷ್ ಆಲ್ಫಾಬೆಟ್ಸ್ ಎಷ್ಟು ಆಲ್ಫಾಬೆಟ್ಸ್ ಇದೆ? 26 ಆಲ್ಫಾಬೆಟ್ಸ್. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಷ್ಟಿದೆ? ತುಂಬಾ ಕಮ್ಮಿ, ಒಂದು 9 or 10 ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ನೀವು ಅಪ್ಪರ್ ಕೆ ಇಲ್ಲಿ ಆಲ್ಫಾಬೆಟ್ಸ್ ಅಲ್ಲಿ ಏನಾಗುತ್ತೆ, ಅಪ್ಪರ್ ಕೇಸು ಲೋವರ್ ಕೇಸು ಟೋಟಲ್ 26 + 26 ಟೋಟಲಿ ಇಟ್ ವಿಲ್ ಬಿ 52 ಐಟರೇಷನ್ಸ್ ಅಟ್ಯಾಕ್ಸ್ ಮಾಡಬೇಕಾಗುತ್ತೆ. ಬಟ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಷ್ಟು ಮಾಡಬೇಕಾಗುತ್ತೆ? ವೆರಿ ಸಿಂಪಲ್, 9 ಅಷ್ಟೇ. ಪಾಸಿಬಲ್ 9 ಟೈಮ್ಸ್. ಸೊ 56 ಮಾಡೋದು 52 ಟೈಮ್ಸ್ ಅಟ್ಯಾಕ್ ಮಾಡೋದು ಲೈಕ್ ಪ್ರಾಬಬಿಲಿಟಿ ಈಸಿ ಆಗುತ್ತೆ, 9 ಪ್ರಾಬಬಿಲಿಟಿ ಈಸಿ ಆಗುತ್ತೆ. ಸೊ ಹಂಗಾಗಿ ತುಂಬಾ ಜನ ಮಿಸ್ಕನ್ಸೆಪ್ಷನ್ ಇದೆ. ತುಂಬಾ ಚಿಕ್ಕ ಪಾಸ್ವರ್ಡ್ ದೊಡ್ಡ, ನೋ, ಇಟ್ಸ್ ನಾಟ್ ದಾಟ್. ಓಕೆ, ಪಾಸ್ವರ್ಡ್ ವಿಲ್ ಬಿ ಬೇಸ್ಡ್ ಆನ್ ಪ್ರಾಬಬಿಲಿಟಿ ಚೆಕ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ದ ಎಲಿಫೆಂಟ್ ವೆಂಟ್ ಟು ಫಾರೆಸ್ಟ್ ಅನ್ನೋದೇ ಸ್ಟ್ರಾಂಗ್ ಪಾಸ್ವರ್ಡ್ ಕಂಪೇರ್ ಟು ದಿಸ್ ಆಕ್ಚುಲಿ. ಸೊ ಬಟ್ ಆಸ್ ಯು ರೈಟ್ಲಿ ಮೆನ್ಷನ್ಡ್, ಇಟ್ ಈಸ್ ಒನ್ ಮೋರ್, ಇನ್ನೊಂದು ಡಿಕ್ಷನರಿ ಅಟ್ಯಾಕ್ ಅಂತ ಬರುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಎಲ್ಲ ಇಂಗ್ಲಿಷ್ ಮೀನಿಂಗ್ ಇದೆ. ದ ಎಲಿಫೆಂಟ್ ವೆಂಟ್ ಟು ಫಾರೆಸ್ಟ್, it's complete English. This kind of can be easily attacked because it's I said simple random example ಅಷ್ಟೇ. ಸೊ ಆ ಥರ ಯಾವುದು ಪಾಸ್ವರ್ಡ್ ಕೊಡಲ್ಲ. ಸೊ we can use both lower case, upper case, numbers, special characters. Combination will be obviously strong password ಆಗುತ್ತೆ. ಸೊ the probability ಹೇಳಿದೆ ಅಷ್ಟೇ ನಿಮ್ಗೆ ಹೇಗೆ ಚೆಕ್ ಆಗುತ್ತೆ ಅಂತೇಳಿ. Multi-factor authentication, as you mentioned, 2-factor authentication, they all come to multi-factor. ಅಂದ್ರೆ ಬರೀ ಪಾಸ್ವರ್ಡ್ ಒಂದೇ ಇರಲ್ಲ, ಪಾಸ್ವರ್ಡ್ ಜೊತೆಗೆ ಒಂದು ಕ್ಯಾಪ್ಚಾ ಇರುತ್ತೆ ಅಲ್ವಾ. ಪಾಸ್ವರ್ಡ್ ಇವನ್ ದೋ ಇಫ್ ಇಟ್ ಈಸ್ ಕರೆಕ್ಟ್, ಹ್ಯಾವ್ ಟು ಎಂಟರ್ ದಿ ಕ್ಯಾಪ್ಚಾ. ಇಮೇಜ್ ಕ್ಯಾಪ್ಚಾಗಳಿದೆ, ರೆಕಗ್ನೈಸ್ ಸಮಥಿಂಗ್ ಅದು. ಆಮೇಲೆ OTP ಒಂದು ಆಲ್ಸೋ ಜನರೇಟ್ ಆಗುತ್ತೆ. ದಿಸ್ ಇಸ್ ಮಲ್ಟಿ ಲೆವೆಲ್ ಅಥೆಂಟಿಕೇಶನ್ ಇಸ್ ಕಾಲ್ಡ್ ಎಸ್ ಮಲ್ಟಿ ಫ್ಯಾಕ್ಟರ್ ಪಾಸ್ವರ್ಡ್ಸ್. ಲೈಕ್ ಅಂದರೆ ಜಸ್ಟ್ ಓನ್ಲಿ ಪಾಸ್ವರ್ಡ್ ಇರಲ್ಲ, ಅದ್ರ ಜೊತೆಗೆ ಎಕ್ಸ್ಟ್ರಾ ಫೀಚರ್ಸ್ ಇರುತ್ತೆ. ಲೈಕ್ ಅಂದರೆ OTP ಆಗಿರ್ಬೋದು ಅಥವಾ ಕ್ಯಾಪ್ಚಾಸ್ ಆಗಿರ್ಬೋದು. ವಿಲ್ ಕಾಲ್ ದಮ್ ಆಸ್ ಮಲ್ಟಿ ಫ್ಯಾಕ್ಟರ್ ಪಾಸ್ವರ್ಡ್ಸ್ ಅಥವಾ ಅಥೆಂಟಿಕೇಶನ್ ಅಂತ ಹೇಳ್ತಾರೆ.